ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ವಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಟ್ರೆಂಡಿ ಆಗಿರುವಂಥ ಒಂದು ಪಫ್ ಸ್ಲೀವ್ಸ್ ಕಟಿಂಗನ್ನು ಹೇಳ್ಕೊಡ್ತಿದ್ದೀನಿ. ಸ್ಲೀವ್ಸ್ ಕಟಿಂಗ್ ಆಗಿರುತ್ತೆ. ಇದು ಪಫ್ ಸ್ಲೀವ್ಸು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ, ಮತ್ತು ತುಂಬ ಈಸಿ ಮೆಥಡಲ್ಲಿ ಈಗ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ವಾ? ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ನೋಡೋಣ. ಲೆಂತ್ ಬಂದು ಇದು 9.5 ಇಂಚಿದೆ. ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ನಾವು ನೋಡಿ, 9.5 ಇಂಚು 9.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾರ್ಕನ್ನು ಮಾಡಿಕೊಂಡು ಇದಕ್ಕೆ ಸ್ಲೀವ್ಸ್ ಲೂಸ್ ಬಂದು ನಮಗೆ ಫಸ್ಟ್ ಸ್ಲೀವ್ಸ್ ಲೂಸನ್ನು ನೋಡ್ಕೊಳ್ಳೋಣ. 5.5 ಇಂಚಿದೆ. 5.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು. ಈಗ ನಾವು ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೋಬೇಕು. ಗೆರೆಯನ್ನು ಹಾಕ್ಕೊಂಡು ಇದು 9.5 ಇಂಚ್ ಆಗಿರೋದ್ರಿಂದ ನಾವು ಇದಕ್ಕೆ 3.5 ಡೌನಿಂಗನ್ನು ತಗೊಂಡ್ರೆ ಸಾಕಾಗುತ್ತೆ. 3.5ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ 2 ಇಂಚು ಮಾರ್ಜಿನ್ ಬಿಡಬೇಕು. ನೋಡಿ, ಇಲ್ಲಿ 2 ಇಂಚು ಮಾರ್ಜಿನನ್ನು ಬಿಟ್ಟು ಇಲ್ಲಿಗೊಂದು ಗುರುತನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇಲ್ಲಿಗೂ ನಾವು ನೋಡಿ ಕರೆಕ್ಟಾಗಿದೆ. ಇಲ್ಲಿಗೂ ಮಾರ್ಕನ್ನು ಮಾಡಿಕೊಂಡು ಇಲ್ಲೊಂದು ಇಂಚು ನೋಡಿ, ಈಗ ಇಲ್ಲಿಂದ ಈ ರೀತಿ ಮಾರ್ಜಿನ್ಗೂ ಸೇರಿಸ್ಕೊಂಡು ನಾವು ಇಲ್ಲಿಂದ ಮಾರ್ಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಾದ ನಂತರ ನಾನೀಗ ಪಫ್ ಸ್ಲೀವ್ಸ್ ಅಂತ ಹೇಳಿದ್ನಲ್ಲ, ಈಗ ನಾವು ಮೇಲ್ಗಡೆಗೆ 3.5 ಇಂಚ್ ಇಟ್ಕೊಳ್ಳೋಣ. ಸಾಕಾಗತ್ತೆ. ಈಗ ನೀವು 3.5 ಇಂಚು ಅಂತಂದರೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೈಟ್ ಇಟ್ಕೊಂಡ್ರೆ ಸಾಕಾಗತ್ತೆ, ಇಲ್ಲಾಂದರೆ ಸಾಕು 3.5 ಇಂಚು. ಈಗ ನಾವು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ ಹಾಕ್ಕೊಳ್ಳೋಣ ಮಾರ್ಕನ್ನು. ಮತ್ತು ಇಲ್ಲಿ 1 ಇಂಚು, 1.5 ಇಂಚು, ಇಲ್ಲಿ ಬಂದು 3.5 ಇಂಚಿಗೆ ಒಂದು ಮಾರ್ಕು. ಈ 3 ಪಾಯಿಂಟನ್ನು ಸೇರಿಸ್ಕೊಂಡು ಬನ್ನಿ. ಈ ರೀತಿ ನೋಡಿ, ಈ ರೀತಿ ಸೇರಿಸ್ಕೊಂಡು ಬಂದಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ರೀತಿ ಕಟಿಂಗನ್ನು ಮಾಡಿಕೊಂಡಾಗ ನಿಮಗೆ ಪರ್ಫೆಕ್ಟಾದ ಪಫ್ ಸ್ಲೀವ್ಸ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಈ ಕಟಿಂಗನ್ನು ನೋಡ್ಕೊಳ್ಳಿ, ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ, ತುಂಬಾ ನಿಮಗೆ ನೀಟಾಗಿರುವಂಥ ಪಫ್ ಸ್ಲೀವ್ಸ್ ಬರುತ್ತೆ. ಈಗ ಕಟಿಂಗನ್ನು ಮಾಡ್ಕೊಂಡ್ಬಿಡೋಣ. ಈಗ ನೋಡಿ, ಇದನ್ನು ಈ ರೀತಿ ತೆಗೆದು ಸೈಡನ್ನು ತೆಗೆದು ಬಿಡೋಣ. ತೆಗೆದು ಇಲ್ಲಿ ನೋಡಿ, ಈ ರೀತಿ ಬಂದಾಗ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಪಫ್ ಸ್ಲೀವ್ಸ್ ಕಟಿಂಗು ತುಂಬ ಚೆನ್ನಾಗಿ ಬಂತು. ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಪಫ್ ಸ್ಲೀವ್ಸ್ ಅಂತ. ಈಗ ಇದಕ್ಕೊಂದು ಶೇಪನ್ನು ತೆಗಿಬೇಕಲ್ವ? ಈಗ ಶೇಪನ್ನು ತೆಗೆದುಬಿಡೋಣ. ನೋಡಿ, ಇದಕ್ಕೊಂದು ಶೇಪು. ಇದನ್ನು ಸ್ವಲ್ಪ ಒಂದು 1/2 ಇಂಚಷ್ಟು ಈ ರೀತಿ ತೆಗಿಬೇಕು. ಅಷ್ಟೇ ತೆಗೆದ್ರೆ ಸಾಕು. ಈಗ ನೋಡಿ, ಪರ್ಫೆಕ್ಟ್ ಆಗಿರುವಂಥ ಪಫ್ ಸ್ಲೀವ್ಸ್ ಕಟಿಂಗು ಪರ್ಫೆಕ್ಟಾಗಿ ಆಗಿದೆ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.